ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಯಾರೆಲ್ಲ UGCET 2024 ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಓಕೆ, ಯಾರೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ರು ಅಂಡ್ ಅದೇ ರೀತಿ ಬೇರೆ ಸ್ಟೂಡೆಂಟ್ಸ್ ಕೂಡ ಈ ಒಂದು ವಿಡಿಯೋ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಸೊ ಕೇರ್ಫುಲ್ ಆಗಿ ಕೇಳಿಸ್ಕೋರು, ಯಾಕಂತಂದ್ರೆ ನೀವು ಮುಂದೆ ಪಶ್ಚಾತ್ತಾಪ ಪಡಬಾರ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ಅಂಡ್ ಒಳ್ಳೆ ಕಾಲೇಜ್ ಸಿಗಬೇಕು ಅಂಡ್ ನಿಮಗೂ ಕೂಡ ಯಾವುದೇ ಮನಿ ವೇಸ್ಟ್ ಆಗಬಾರ್ದು ಅಂತ ಒಂದು ಏನಾದ್ರು ಈ ವಿಡಿಯೋನ ಕ್ಲಿಕ್ ಮಾಡ್ಕೊಂಡಿದ್ರೆ ನೀವು ಕರೆಕ್ಟ್ ಆಗಿರೋ ಒಂದು ವಿಡಿಯೋ ಕ್ಲಿಕ್ ಮಾಡ್ಕೊಂಡಿದ್ರ ಅಂತ ಅರ್ಥ. ಇವಾಗ ನೋಡ್ರಿ, ಮೊದಲು ಎರಡು ವಿಷಯ ಬಗ್ಗೆ ಅಂತ ಹೇಳಿದೆ ನಾನು. ಒಂದ್ ಏನಪ್ಪಾ ಅಂತಂದ್ರೆ ಒಳ್ಳೆ ಕಾಲೇಜ್ ಸಿಗ್ಬೇಕು, ಅಥವಾ ಸೀಟೇ ಸಿಗ್ತಿರಲ್ಲ. ನೋಡ್ರಿ, ಎಷ್ಟು ಹುಡುಗರಿಗೆ ಸೀಟೇ ಸಿಗಲ್ಲ. ಓಕೆ, ನಮ್ದು ರ್ಯಾಂಕ್ ದೂರ ಇದೆ, ಸೀಟ್ ಸಿಗುತ್ತೋ ಇಲ್ಲ ಅಂತ ಭಯ ಪಟ್ಕೊಂಡವ್ರಿಗೆ, ಅಂತವ್ರಿಗೆ ಮತ್ತೆ ಮುಂದೆ ಏನಾದ್ರು ನಿಮ್ಗೆ ಗಿನಾಲ್ಟಿ ಅಂತ ನಿಮ್ಗೆ ಕೇಳಿದಲ್ಲಿ ಇದೆ, ಅದೆಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅದರಿಂದ ಹೊರ ಬರೋದು ಯಾವ ರೀತಿ ಅಂತಂದು ಸ್ವಲ್ಪ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಡಿಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಯಾರಾದ್ರೂ ಫಸ್ಟ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ ಅಂಡ್ ಫರ್ದರ್ ಅಪ್ಡೇಟ್ ಆಗಿ ಒಂದೇ ಒಂದು ಲೈಕ್ ಕೊಡಬಿಡ್ರಿ. ಸರಿ, ಇವಾಗ ವಿಷಯಕ್ಕೆ ಬರೋದಂತಂದ್ರೆ ನಾನ್ ನಿಮ್ಗೆ ಹೇಳಿದೆ, ಒಂದು ಕಾಲೇಜಸ್ ಸಿಗಬೇಕು. ಓಕೆ, ಕಾಲೇಜಸ್ ಎಲ್ಲರಿಗೂ ಸಿಗುತ್ತಾ? ಓಕೆ, ಎಷ್ಟಪ್ಪ ಈ ವರ್ಷ ಎಷ್ಟು ಸೀಟ್ ಇದಾವ ಅಂತಂದು ಕನ್ಫ್ಯೂಷನ್ ಅಲ್ಲಿ ಫಸ್ಟ್ ಆಫ್ ಆಲ್ ಅದೇ ಇರ್ತೀರ. ನೋಡ್ರಿ, ಈ ವರ್ಷ ಇಂಜಿನಿಯರ್ ಸ್ಟೂಡೆಂಟ್ಸ್ ಅವ್ರಿಗೆ ಯಾರೆಲ್ಲ KCET 2024 ಸ್ಟೂಡೆಂಟ್ಸ್ ನೋಡಿದ್ರು, ಈ ವರ್ಷ ಸ್ಟೂಡೆಂಟ್ಸ್ ಎಷ್ಟಂದ್ರೆ 1,36,000 ಸೀಟ್ಸ್ ಇಂಜಿನಿಯರಿಂಗ್ ದಲ್ಲೇ ಇದಾವೆ. ಓಕೆ, ಅಂದ್ರೆ ನೀವು 2.5 ಅಥವಾ 3 lakhs ಎಲ್ಲ KCET ಬರ್ದಿದಾರ. ಬಟ್ ನಿಮ್ಗೆ ಇಂಜಿನಿಯರಿಂಗ್ ಸೀಟ್ ಎಷ್ಟಿದಾವೆ? 1,36,000 ಅಂತ ಆಕ್ಚುಲಿ ಸದ್ಯಕ್ಕಂತೂ ಇರೋದು. ಅಂಡ್ ಇನ್ನು ಕೂಡ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಲೈಕ್ 1,40,000 ಸೀಟ್ಸ್ ಅನ್ಕೊಂಡ್ರು ಕೂಡ ನಿಮ್ಗೆ ಎಷ್ಟೋ ಜನಕ್ಕೆ ಕಂಪಿಷನ್ ಏನಿರುತ್ತೆ, ಸೀಟ್ ಸಿಗುತ್ತಾ ಇಲ್ಲ ಅಂತಂದು. ಓಕೆ, ನಿಮ್ಗೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂಡ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಆಗಿದ್ಮೇಲೂ ಕೂಡ ಇನ್ನೂ ಒಂದು ರೌಂಡ್ ಇರ್ತದ, ದಟ್ ಈಸ್ ಎ ಮಾಪ್ ಅಪ್ ರೌಂಡ್. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ. ನೀವು ಇವಾಗ ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಾರೆ ಅಂಡ್ ಸೆಕೆಂಡ್ ರೌಂಡ್ ಕೂಡ ಆಪ್ಷನ್ ಎಂಟ್ರಿ ಇರ್ತದ ಅಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮೀನ್ಸ್ ಥರ್ಡ್ ರೌಂಡ್, ಅದರಲ್ಲೂ ಕೂಡ ಆಪ್ಷನ್ ಎಂಟ್ರಿ ಇರ್ತದ. ನೀವೆಲ್ಲನೂ ಕೂಡ ಕಾಲೇಜಸ್ ನಿಮ್ಮ ಒಂದು ರ್ಯಾಂಕ್ ಅನುಗುಣವಾಗಿ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಸೀಟ್ ನ ಕೊಡ್ತಾರೆ. ಅಂಡ್ ಈಗ ಮಾಪಪ್ ರೌಂಡ್ ಅಂತ ಹೇಳಿದ್ರೆ ಇದು ಏನಪ್ಪಾ ಹೊಸದಾಗಿ ಕೇಳ್ತಿದ್ದೀನಿ ಅಂತ ನಿಮ್ಗೆ ಕನ್ಫ್ಯೂಷನ್ ಆಗ್ಬೇಡ್ರಿ. ನಿಮ್ಗೆ ಒಂದು ತೋರ್ಸಕ್ ಇಷ್ಟಪಡ್ತೀನಿ ಒಂದು PDF ನ. ಓಕೆ, ಇದು ನೋಡ್ರಿ, ಹೋದ ವರ್ಷದ್ದು ಮಾಪಪ್ ರೌಂಡ್ ಫೈನಲ್. ಓಕೆ, ಲಾಸ್ಟ್ ಡೇಟ್ ನೋಡ್ರಿ, 30/10/2023. ಅಂದ್ರೆ ಹೋದ ವರ್ಷದ ಕೌನ್ಸಿಲಿಂಗ್ ಯಾವಾಗ ಮುಗಿದಿದೆ ಅಂತಂದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು. 30/10/2023ಗೆ ಒಂದು ಕೌನ್ಸಿಲಿಂಗ್ ಅನ್ನೋದು ಎಂಡ್ ಆಗಿದೆ. ಅಂತಂದ್ರೆ ಮಾಪಪ್ ರೌಂಡ್ ಯಾವಾಗ ಮುಗಿದತ್ತ? October 13 ಅಂತಂದ್ರೆ ನವೆಂಬರ್ ವರ್ಗೂ ಕೂಡ ಕೌನ್ಸಿಲಿಂಗ್ ನಡೆದತ್ತೆ. ಬಟ್ ಈ ವರ್ಷ ಇನ್ನು ಕೂಡ ನೀವು ಜುಲೈಲಿ ಇದ್ರ, ಅಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನಿಮ್ಗೆ ಇಷ್ಟುವರೆ ಆಗ್ಬೇಕಂತ ಏನಿಲ್ಲ. ಬಟ್ ಹೋದ ವರ್ಷದ ಒಂದು ಕಂಪ್ಯಾರಿಸನ್ ಮಾಡಿ ಹೇಳ್ತಿದೀನಿ. ಇಷ್ಟು ಲೇಟ್ ಆಗುತ್ತೆ ಅಂತಂದ್ರು ಹೇಳಕ್ಕಾಗಲ್ಲ, ಸೆಪ್ಟೆಂಬರ್ ವರ್ಗೂ ಕೂಡ ಹೋಗುತ್ತೆ ಮಾಪಪ್ ರೌಂಡ್ ಹೇಳ್ತಿದ್ದೀನಿ ನಾನು. ಫಸ್ಟ್ ರೌಂಡ್ ಅಲ್ಲ, ಫಸ್ಟ್ ರೌಂಡ್ ಯಾವಾಗ ಇವಾಗ ನೀಟ್ ಎಲ್ಲಾನು ಕೂಡ ಬಗೆಹರ ತಕ್ಷಣ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಸರಿ, ಇದು ಏನಕ್ಕೆ ಈ PDF ತೋರಿಸ್ತಿದ್ದೀನಿ ನಾನು, ಏನಕ್ಕೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಯಾಕೆ ತಲೆ ಕೆಡಿಸ್ಕೋಬೇಕಂತಂದ್ರೆ ಓದ್ಕೊಂಡಿರ್ತೀರಿ ಈಗಾಗಲೇ. ನೋಡ್ರಿ, ಇದು ಏನ್ ಬಿಟ್ಟಾರಂತಂದ್ರೆ ಮಾಪಪ್ ರೌಂಡ್ ಬಗ್ಗೆನೇ. ಆಕ್ಚುಲಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಖಾಲಿ ಇರುವ ಇಂಜಿನಿಯರಿಂಗ್ ಸೀಟ್ಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿರುತ್ತದೆ. ಇಟ್ ಮೀನ್ಸ್ ಖಾಸಗಿ ಅಂತಂದ್ರೆ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಕೆಲವೊಂದಿಷ್ಟು ಇಂಜಿನಿಯರಿಂಗ್ ಸೀಟ್ಸ್ ಇರ್ತವೆ, ಅವನ್ನ KE ಏನ್ ಮಾಡ್ತಿರ್ತಾರ ಅಂತಂದ್ರೆ ಸೀಟ್ ಕೊಡ್ತಿರ್ತಾರ. ಮೀನ್ಸ್ ಆಸಕ್ತ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಸಂಬಂಧಿಸಿದ ಇಂಜಿನಿಯರಿಂಗ್ ಕಾಲೇಜುಗಳನ್ನು ನೇರವಾಗಿ ಸಂಪರ್ಕಿಸಿ ಸರ್ಕಾರಿ ಕೋಟಾದ ಶುಲ್ಕವನ್ನು ಪಾವತಿಸಿ ಇಂಜಿನಿಯರಿಂಗ್ ಸೀಟ್ ಅನ್ನು 30/10/2023 ಸಂಜೆ 5:30 ಪಡೆಯಬಹುದು ಎಂದು ಸೂಚಿಸಲಾಗಿರುತ್ತದೆ. ಈ ಮೇಲ್ಕಂಡ ಸೀಟುಗಳ ಪ್ರವೇಶಾತಿಗೆ ಪ್ರಾಧಿಕಾರದಿಂದ ಪ್ರವೇಶ ಪತ್ರಗಳನ್ನು ನೀಡಲಾಗುವುದಿಲ್ಲ. ಆಯಾ ಕಾಲೇಜುಗಳ ಹಂತದಲ್ಲಿಯೇ ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆಯನ್ನು ಮಾಡಲು ಕ್ರಮ ವಹಿಸ್ತದ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಹೇಳ್ತಾ ಇದಾರ ಅಂತಂದ್ರೆ ಪ್ರೈವೇಟ್ ಕಾಲೇಜಲ್ಲೂ ಕೂಡ ನಿಮ್ಗೆ ಇಂಜಿನಿಯರಿಂಗ್ ಸೀಟ್ ಇರ್ತಾವ. ಈಗ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಮುಗಿದಾಗಿನ ಮೇಲೆ ಕೆಲವೊಂದಿಷ್ಟು ಹುಡುಗರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮೀನ್ಸ್ ಅದನ್ನೇ ಥರ್ಡ್ ರೌಂಡ್ ಅಂತ ಕರಿತೀವಿ ನಾವು. ಆ ಒಂದು ರೌಂಡ್ ಮುಗಿದಾಗಿನ ಮೇಲೇನು ಕೂಡ ಏನಾಗುತ್ತೆ, ಎಷ್ಟೋ ಹುಡುಗರು ಅಡ್ಮಿಷನ್ ಮಾಡಿಸಿರಲ್ಲ ಒಂದೊಂದು ಕಾಲೇಜಲ್ಲಿ, ಆ ಒಂದು ಸೀಟ್ಸ್ ಗಳನ್ನು ಕೂಡ ಫಿಲ್ ಮಾಡಬೇಕು. ಸೊ ಅವಾಗ ಏನ್ ಮಾಡ್ತಾರ ಅಂತಂದ್ರೆ ಒಂದು
ಎರಡು ರೀತಿಯಾಗಿ ನಡೆಸ್ತಾರೆ. ಒಂದು ದಲ್ಲಿ ಹೋಗ್ಬಿಟ್ಟು ನಿಮ್ಗೆ ಸೀಟ್ ಕೊಟ್ಬಿಡ್ತಾರೆ. ಮೀನ್ಸ್ ಹತ್ರ ಹೋಗ್ತಾರ, ಯಾವ್ದಾದ್ರು ಒಂದು ಕಾಲೇಜಲ್ಲಿ ಸೀಟ್ ಖಾಲಿ ಇದೆ ಅಂತ ಕೇಳ್ತಾರ, ಅವ್ರು ಇಂಥ ಕಾಲೇಜಲ್ಲಿ ಇದಾವೆ, ನಿನ್ನ ರ್ಯಾಂಕಿಗೆ ಇಲ್ಲಿ ಇದೆ ನೋಡಪ್ಪ ಹೋಗ್ತಾ ಅಂತ ಕೇಳ್ತಾರೆ. ಅಥವಾ ನಿಮ್ ಕ್ಯಾಸ್ಟ್ಗೆ ನಿಮ್ಮ ರ್ಯಾಂಕಿಗೆ ಈ ಒಂದು ಕಾಲೇಜಲ್ಲಿ ಸೀಟ್ ಇದೆ ಹೋಗ್ತಾ ಅಂತ ಕೇಳ್ತಾರೆ. ಇನ್ ಕೇಸ್ ನೀವು ಹೋಗ್ತೀನಿ ಅನ್ನೋ ಕನ್ಫರ್ಮ್ ಆಯ್ತು ಅಂದ್ರೆ ಅಲ್ಲೇ ಫೀಸ್ ಕಟ್ಸೊಂದು ಅಲ್ಲೇ ಹೋಗಿ ಫೀಸ್ ಕಟ್ಬಿಟ್ಟು ನೀವು ಕಾಲೇಜ್ಗೂ ಅಡ್ಮಿಷನ್ ಮಾಡಿಸ್ಬೇಕು. ಅರ್ಥ ಆಯ್ತಾ? ಅಂತಂದ್ರೆ ಡೈರೆಕ್ಟ್ ಸೀಟ್ ಏನು ಆಪ್ಷನ್ ಎಂಟ್ರಿ ಇಲ್ಲ, ಏನು ಇಲ್ಲ. ಇದು ಅದು ಯಾವಾಗ ಮಾಪಪ್ ರೌಂಡ್, ಓಕೆ ಮಾಪಪ್ ರೌಂಡ್ ಅಂತ ಇದಕ್ಕಿದ್ನೇ ಮಾಪಪ್ ರೌಂಡ್ ಅಂತ ಕರೆಯೋದು. ಇದು ಯಾವಾಗ ನಡೀತದೆ ಅಂತಂದು ಯಾಕೋ ಹೋದ ವರ್ಷ ಏನ್ ಮಾಡಿದಾರ ದಲ್ಲಿ ಒಂದು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಟ್ಟಾರೆ. ಓಕೆ, ಬಟ್ ಎಷ್ಟು ಟೈಮ್ ಹೇಳೋದೇ ಇಲ್ಲ, ಅವರು ಆಟೋಮೆಟಿಕ್ ಹಂಗೆ ನಡೆಸಿ ಬಿಡ್ತಾರೆ. ಯಾಕಂದ್ರೆ ಅವ್ರ ಮೊದಲೆಲ್ಲಪ್ಪ ಸೀಟ್ ಫುಲ್ ಆಗ್ಬೇಕು, ಈ ರೀತಿ ನೋಟಿಫಿಕೇಶನ್ ಬಿಟ್ಟಿರೋದು 2023 ಅಂಡ್ ಇದೇ ರೀತಿ ಇಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಪ್ರೈವೇಟ್ ಕಾಲೇಜಸ್ ಸೇರ್ ಹೇಳಿದಾರೆ. ಬಟ್ ನಿಮ್ಗೆ BSc ನರ್ಸಿಂಗ್ ಈ ಬೇರೆ ಬೇರೆ ಕೋರ್ಸಸ್ ತಗೊಂಡ್ರೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಹತ್ರ ತಗೊಳಲ್ಲ, ಡೈರೆಕ್ಟ್ ಅವ್ರು ಬಿಟ್ಟು ಬಿಡ್ತಾರೆ. ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ಇನ್ ಕೇಸ್ ಸೀಟ್ ಉಳಿದಿದ್ರೆ ಮಾಪಪ್ ರೌಂಡ್ ಅಂತ ನಡೆಸ್ತಾರೆ. ಅದು ಗೌರ್ಮೆಂಟ್ ಕಾಲೇಜಲ್ಲಿ ಅಷ್ಟೇ, ಪ್ರೈವೇಟ್ ಕಾಲೇಜಲ್ಲ. ಸರಿನಾ? ಇವಾಗ ಇಂಜಿನಿಯರ್ ಸ್ಟೂಡೆಂಟ್ಸ್ ಮಾತಾಡ್ತಿದೀನಿ. ಇದನ್ನ ಏನಕ್ಕೆ ಇಷ್ಟೆಲ್ಲ ಸೀರಿಯಸ್ ತಗೊಂಡೆ ಅಂತಂದ್ರೆ, ಹುಡುಗರು ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಡ್ಮಿಷನ್ ಮಾಡಿಸಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಷ್ಟೋ ಜನಕ್ಕೆ ಸೀಟ್ ಸಿಗಲ್ಲ ನೋಡ್ರಿ, ಅವಾಗ ಈ ಒಂದು ರೌಂಡ್ ಹೆಲ್ಪ್ಫುಲ್ ಆಗತ್ತಾ. ಅಂಡ್ ಈ ವರ್ಷನೂ ಕೂಡ ನಡೀತಂತ ಕನ್ಫರ್ಮೇಶನ್ ನಾನು ಕೊಡಲ್ಲ. ಓಕೆ, ಹೋದ ವರ್ಷ ಯಾಕೋ ಮಾಪಪ್ ರೌಂಡ್ ನಡೆಸಿದಾರ, ಈ ವರ್ಷ ನಡೀತಂತ ನಾನು ಗ್ಯಾರಂಟಿ ಕೊಡಲ್ಲ. ಬಟ್ 3 ರೌಂಡ್ ಅಂದ್ರೆ ನಡೀತದ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, 3 ರೌಂಡ್ ಅಂತ ನಡೀತದ. ಬಟ್ ಮಾಪಪ್ ರೌಂಡ್ ನಡೆಯೋದು ಬಿಡೋದು ಅದು ಕೆದವರೆಗೆ ಬಿಟ್ಟದ್ದು. ಓಕೆ, ಇನ್ ಕೇಸ್ ಜಾಸ್ತಿ ಸೀಟ್ ಉಳಿದಿದ್ರೆ ಮಾಡ್ತಾರೆ, ಇನ್ ಕೇಸ್ ಕಡಿಮೆ ಸೀಟ್ ಇತ್ತಂದ್ರೆ ಮಾಡಲ್ಲ. ಅಂಡ್ ಇಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದಪ್ಪ ಮಾಪಪ್ ರೌಂಡ್ಗೆ ಅಂದ್ರೆ ಹೇಳಿದೆ ನಾನು, ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಯಾರೆಲ್ಲ ಸೀಟ್ ಸಿಕ್ಕಿರಲ್ಲ ನೋಡಿ ಅವ್ರು ಮಾಡ್ಬೋದು. ಇನ್ ಕೇಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕು ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ಅವಾಗ ನಿಮ್ಗೆ ಕೊಡಲ್ಲ, ನೆನಪಲ್ಲಿ ಇಟ್ಕೋರಿ. ಇಲ್ಲ ನನಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಒಂದ್ ಯಾವ್ದೋ ಕಾಲೇಜ್ ಸಿಕ್ಕತ್ತೆ, ಆ ಕಾಲೇಜ್ ಹೋಗಲ್ಲ, ನಾನು ಮಾಪಪ್ ರೌಂಡ್ ಅಲ್ಲಿ ಯಾವ್ದಾದ್ರು ಸೀಟ್ ತಗೊಂಡ್ರೆ ಬರಲ್ಲ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕೈತೆ ಅಂದ್ರೆ ನೀವು ಅಡ್ಮಿಷನ್ ಮಾಡ್ಕೊಳ್ಳೇಬೇಕಾಗ್ತದ. ಇನ್ ಕೇಸ್ ನೀವು ಏನಾದ್ರು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಕಂತಂದ್ರೆ ನಿಮ್ಗೆ ಕಾಲೇಜ್ ಸಿಕ್ಕಿರಬಾರ್ದು. ಮೀನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಡೀತಾ ಇದೆ ಅಂತಂದ್ರೆ ಆ ಒಂದು ರೌಂಡ್ ಅಲ್ಲಿ ನಿಮ್ಗೆ ಸೀಟ್ ಸಿಗಬಾರ್ದು. ಓಕೆ, ಒಂದಂತೂ ಕ್ಲಾರಿಫಿಕೇಶನ್ ಆಯ್ತು. ಈಗ ಮನಿ ಬಗ್ಗೆ ಮಾತಾಡಿದೆ ನಾನು, ಹಣ ಕಳ್ಕೋಬಾರ್ದು ಅಂತಂದ್ರೆ. ಓಕೆ, ಈಗ ಎದಕ್ಕೆ ನನ್ನ ಮಾಪಪ್ ರೌಂಡ್ ಮನಿ ಎರಡೂ ಕೂಡ ಎದಕ್ಕೆ ಹಿಡ್ಕೊಂಡು ಅಂತಂದ್ರೆ ಇದೇ ಒಂದು ವಿಚಾರ ಇಟ್ಕೊಂಡು. ಇವಾಗ ನೋಡ್ರಿ, ಎಷ್ಟೋ ಹುಡುಗರು ಏನ್ ಮಾಡ್ತಾರ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗೆ ಸೀಟ್ ಸಿಗಲ್ಲ, ಮಾಪಪ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಾರ, ನೀವು ಓಕೆ ತಗೋತಾರ. ಇನ್ ಕೇಸ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲೂ ಕೂಡ ನಿಮ್ಗೆ ಸೀಟ್ ಸಿಕ್ಕು ನೀನು ಅಲ್ಲಿ ಅಡ್ಮಿಷನ್ ಮಾಡದೆ ಹಂಗೆ ಬಿಡೋಕ್ ಚಾನ್ಸ್ ಇದೆ. ಓಕೆ, ಅಲ್ಲಿ ಯಾವಾಗಪ್ಪ ಅಂತಂದ್ರೆ ಚಾಯ್ಸ್ 4 ಕೊಡ್ಬೇಕಾಗತ್ತ. ಇನ್ ಕೇಸ್ ನೀವು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಲ್ಲಿ ನೀವೇನ್ ಮಾಡ್ತಾರಂದ್ರೆ ಚಾಯ್ಸ್ 2 ಕೊಟ್ಟು ಕಾಲೇಜನ್ನ ಹೋಲ್ಡ್ ಇಟ್ಕೊಂಡ್ ಬಂದಿದ್ರೆ, ಮೀನ್ಸ್ ನೀವು ಫಸ್ಟ್ ರೌಂಡ್ ಯಾವ್ದೋ ಒಂದು ಕಾಲೇಜ್ ಸಿಕ್ಕತ್ತ, ನೀವು ಕಾಲೇಜ್ದ ಹೋಲ್ಡ್ ಇಟ್ಕೊಳಕ್ ಏನ್ ಮಾಡಿದ್ರೆ ಚಾಯ್ಸ್ 2 ಕೊಟ್ಟಿರ್ತಾರ. ಅಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬರುವಾಗಲೂ ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಒಂದು ಚಾಯ್ಸ್ 2 ಕೊಟ್ಟಿರ್ತಾರ. ಅವಾಗ ನೀವು ಯಾವ್ದೋ ಒಂದು ಕಾಲೇಜ್ ಸಿಕ್ಕದ ಅಂದ್ರೆ ನೀವು ಅಡ್ಮಿಷನ್ ಮಾಡ್ಕೊಳ್ಳೇಬೇಕು. ಓಕೆ, ಇನ್ ಕೇಸ್ ನೀವೆಲ್ಲಾನು ಕೂಡ ಚಾಯ್ಸ್ 2 ಕೊಟ್ಟು ಹೋಲ್ಡ್ ಅಲ್ಲಿ ಇಟ್ಕೊಂಡು ನೀವು ಯಾವ್ದೋ ಒಂದು ಕಾಲೇಜ್ ಸಿಕ್ಕಿರ್ತದ, ಮುಂದೆ ಆ ಕಾಲೇಜಿಗೆ ನೀವೇನಾದ್ರೂ ಮುಂದೆ ಅಡ್ಮಿಷನ್ ಮಾಡದೆ ಹೋಯ್ತು ಅನ್ಕೋರಿ, ನೀವು ಅರ್ಥ ಮಾಡ್ಕೋಬೇಕು 4 ವರ್ಷದ ಪೆನಾಲ್ಟಿ ಕಟ್ಟಬೇಕಂತ. ಓಕೆ, ಅದನ್ನೇ ಹೇಳ್ತಿರೋದು ನಾವು. ಯಾರೆಲ್ಲ ಚಾಯ್ಸ್ 2 ಕೊಡ್ತಾರೋ ಒಂದು ಕೇರ್ಫುಲ್ ಆಗಿರ್ರಿ. ನಿಮ್ ಮುಂದೆ ಆ ಕಾಲೇಜ್ ಯಾವ್ದಾದ್ರು ಒಂದು ಕಾಲೇಜ್ ಅಡ್ಮಿಷನ್ ಮಾಡಿಸ್ಕೋಬೇಕು ಕೆದಲ್ಲಿ. ನೀವು ಇನ್ ಕೇಸ್ ಇಲ್ಲ ನಮ್ಗೆ ಬೇಡಪ್ಪ, ಏನಕ್ ಬೇಕು ನಮ್ಗೆ ಈ ಕಾಲೇಜೇ ಬೇಡ ನಂಗಂದ್ರೆ ಚಾಯ್ಸ್ 3 ಕೊಡ್ಗೋರಲ್ಲ, ಚಾಯ್ಸ್ 3 ಕೊಡ್ಕೊಂಡ್ರೆ ನಿಮ್ಗೆ ಪೆನಾಲ್ಟಿ ಏನ್ ಅಷ್ಟೇ ಏನ್ ಬೀಳಲ್ಲ. ಓಕೆ, ಮುಂದೆ ನೀವೆಲ್ಲ ಲಾಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 4 ಕೊಡೋ ಎಕ್ಸಿಟ್ ಕೂಡ ಆಗ್ಬೋದು, ಸಾವಸನೆ ಬೇಡಪ್ಪ ಅಂತಂದು. ಬಟ್ ಇಲ್ಲ ನೀವು ಕೆ ನೀವು ಅಡ್ಮಿಷನ್ ಮಾಡ್ಕೋಬೇಕಂತಂದು ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಅಲ್ಲಿ ಇಟ್ಕೊಂಡು ಲಾಸ್ಟ್ ರೌಂಡ್ ವರ್ಗು ಹೋದಾಗ ನೀವು ಅವಾಗ ಕಾಲೇಜ್ ನನಗೆ ಇಷ್ಟ ಇಲ್ಲ ಬೇಡ ಅಂತಂದ್ರೆ ನಡೆಯಲ್ಲ. ಯಾಕಂದ್ರೆ ಚಾಯ್ಸ್ 2 ಕೊಟ್ಟಿರೋದು ಅದಕ್ಕೆ. ಯಾಕಂದ್ರೆ ಕಾಲೇಜ್ ಹೋಗ್ತೀನಿ ಅಂತಂದ್ರೆ ಎಲ್ಲಾನು ಕೂಡ ಚಾಯ್ಸ್ 2 ಕೊಟ್ಟಿರ್ತಾರೆ. ನೀವು ನನಗೆ ಈ ಕಾಲೇಜ್ ಇಷ್ಟ ಇದೆ ಪರವಾಗಿಲ್ಲ, ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂತಂದು ಚಾಯ್ಸ್ 2 ಕೊಡ್ಕೊಂಡು ಹೋಗ್ತಿರ್ತಾರೆ. ಅಷ್ಟು ಹುಡುಗರು ಅದೇ ಮಾಡ್ತಾರ. ಬಟ್ ಲಾಸ್ಟ್ ರೌಂಡ್ ಅಲ್ಲಿ ಕೂಡ ನನಗೆ ಸೀಟ್ ಇಷ್ಟ ಇಲ್ಲ ಅಂತ ಬಿಟ್ರೆ ನಡೆಯಲ್ಲ, 4 ವರ್ಷದ ಪೆನಾಲ್ಟಿ ಕಟ್ಟಬೇಕಾಗ್ತದ. ಓಕೆ, ಬೈ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಚಾಯ್ಸ್ 2 ಕೊಟ್ಕೊಂಡು ಹೋಲ್ಡ್ ಅಲ್ಲಿ ಇಟ್ಕೊಂಡು ಹೋಗ್ರಿ. ಕಾಲೇಜ್ ಇಲ್ಲ ಅಂತಂದ್ರೆ ಚಾಯ್ಸ್ 2 ಕೊಡ್ಗೋರಿ. ನೆಕ್ಸ್ಟ್ ರೌಂಡ್ ಕೂಡ ಯಾವ್ದೋ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗ್ತದೆ, ಯಾಕಂದ್ರೆ ಇಲ್ಲ ನಿಮ್ಗೆ ಬೇಕಾಗಿರೋ ಕಾಲೇಜಸ್ ಏನಕ್ಕೆ ನಾನು ಪದೇ ಆಪ್ಷನ್ ಎಂಟ್ರಿಗೆ ನಿಮ್ಗೆ ಬೇಕಾಗಿರೋ ಕಾಲೇಜಸ್ ಮಾತ್ರ ಆಡ್ ಮಾಡ್ರಿ ಅಂತ ಏನಕ್ಕೆ ಹೇಳ್ತೇನೆ ಅಂದ್ರೆ ಇದೇ ಒಂದೇ ಉದ್ದೇಶ. ಓಕೆ, ಯಾವ್ದೋ ಒಂದು ಕಾಲೇಜ್ ಸಿಕ್ಬಿಡ್ತದ, ನೀವು ಹುಡುಗರು ಯಾವ್ದೋ ಒಂದು ಕಾಲೇಜ್ ಅಡ್ಮಿಷನ್ ಮಾಡಿಸ್ಲೇಬೇಕು ನಾನು, ಸೊ ಹಂಗಾಗಿ ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಟ್ಕೊಂಡು ಟ್ರೈ ಮಾಡಮ್ಮ ಲಾಸ್ಟ್ ರೌಂಡ್ ವರ್ಗು ಅಂತ ಚೆನ್ನಾಗಿರೋ ಕಾಲೇಜ್ ಸಿಗ್ಬೋದು ಅಂತಂದು. ಬಟ್ ಲಾಸ್ಟ್ ರೌಂಡ್ ಕೂಡ ಅದೇ ಕಾಲೇಜ್ ಸಿಕ್ಕಾಗ ನಿಮ್ಗೆ ಇಲ್ಲ ಆ ಕಾಲೇಜ್ ಬಿಟ್ಟು ಬೇರೆ ಕಾಲೇಜ್ ಹೋಗ್ತೀನಿ ಅಂತಂದ್ರೆ ನಡೆಯಲ್ಲ, ನೀವು ಪೆನಾಲ್ಟಿ ಕಟ್ಟಬೇಕಾಗ್ತದ 4 ವರ್ಷದ್ದು. ಇದು ಯಾರಿಗೆಲ್ಲಪ್ಪ ಅಂದ್ರೆ ಏನೋ ಬಡವರಾಗಿತ್ತಂತಂದ್ರೆ ಈ ಹುಡುಗರು ಬಹಳ ಕಷ್ಟ ಆಯ್ತು. ಓಕೆ, ಶ್ರೀಮಂತರಾದವ್ರು ನಡೀತದ, ಬಟ್ ಬಡವರಾದವ್ರಿಗೆ ಏನಾಗುತ್ತದ
4 ವರ್ಷದ ಎಷ್ಟೋ ಹುಡುಗರು ನೋಡಿದೀನಿ ನಾನು. 4 ವರ್ಷದ ಪೆನಾಲ್ಟಿ ಕಟ್ಟಿ KS ಸಮಾಸ ಬಿಟ್ಟು ಬೇರೆ ಒಂದು ಕಾಲೇಜಿಗೆ ಕೂಡ ಎಷ್ಟೋ ಜನ. ನಾನು ಆಕ್ಚುಲಿ ಪುವರ್ ಪೀಪಲ್, ಇಟ್ ಮೀನ್ಸ್ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾರು ನೋಡಿಲ್ಲ. ಬಟ್ ರಿಚ್ ಪೀಪಲ್ಸ್ ಈ ರೀತಿ ಮಾಡಿದಾರ. ನಮ್ಮಂತ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ ಅಂತಂದ್ರೆ, ಇರ್ಲಿ ಬಿಡಪ್ಪ ಸಿಕ್ಕತ್ತೆ, ಹೆಂಗೋ ಒಂದ್ 4 ವರ್ಷ ಇಲ್ಲೇ ಕಲ್ಯಾಣ ಅಂತಂದು ಕಲ್ತಿದಾರ. ಬಟ್ ಆಗತ್ತೆ 4 ವರ್ಷ ಈ ರೀತಿ ಪೆನಾಲ್ಟಿ ಕಟ್ಟಬಾರ್ದು ಅಂದ್ರೆ ಇಷ್ಟೇ ಮಾಡ್ರಿ, ನಿಮ್ಗೆ ಬೇಕಾಗಿರೋ ಕಾಲೇಜಸ್ ಮಾತ್ರ ಅಲ್ಲಿ ಆಡ್ ಮಾಡ್ಕೊಂಡಿರಿ. ಹೇಳ್ದೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಮುಗಿದಾದ್ಮೇಲೆ ಕೂಡ ಒಂದು ಮಾಪಪ್ ರೌಂಡ್ ಅಂತ ಇರ್ತದೆ ನಿಮ್ಗೆ. ಅಂದಂಗೆ 1,40,40,000 ಸೀಟ್ಸ್ ಗಳು ಇರ್ತಾವ ಇಂಜಿನಿಯರಿಂಗ್ ಒಳಗೂ ಕೂಡ. ಅಂಡ್ ಅದೇ ರೀತಿ ಕೂಡ ಬೇರೆ ಬೇರೆ ಒಂದು ಕೋರ್ಸ್ ಕೂಡ ತಗೊಂಡ್ರೆ, ಲೈಕ್ BS ನರ್ಸಿಂಗ್ ಅಂತ ತಗೊಂಡ್ರು ಕೂಡ ಅಲ್ಲಿ ಕೂಡ ನಿಮ್ಗೆ ಒಂದು 15,000 ಆದ್ರೂ ಸೀಟ್ ಇದ್ದೇ ಇರ್ತದ. ಅಂಡ್ ಅಗ್ರಿಕಲ್ಚರ್ ಅಂಡ್ ವೆಟರ್ನರಿ, ಫಾರ್ಮಸಿ ಇವೆಲ್ಲ ನೋಡಿದಾಗ ಸೀಟ್ಸ್ ಎಲ್ಲಾನು ಕೂಡ 2,20,000 ಈ ರೀತಿ ಆಜುಬಾಜು ಬಂದೇ ಬರ್ತದೆ ಸೀಟ್. ಎಲ್ಲರೂ ಕೂಡ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿದ ತಕ್ಷಣ ಅವಸರ ಮಾಡ್ಬೇಡ್ರಿ, ಟ್ರೈ ಮಾಡ್ರಿ, ಒಳ್ಳೆ ಕಾಲೇಜ್ ಸಿಗ್ತದ. ನೀವು ಅನ್ಕೊಂಡಿರೋ ಕಾಲೇಜಸ್ ಫಸ್ಟ್ ಆಪ್ಷನ್ ಎಂಟ್ರಿ ಆಡ್ ಮಾಡ್ರಿ. ಅಂಡ್ ಇನ್ನೊಂದು ಇಂಜಿನಿಯರ್ ಮಾಡೋರಿಗೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಇಂಜಿನಿಯರ್ ಮಾಡೋರಿಗೆ ಮುಂದೆ ಏನಾಗತ್ತಂತಂದ್ರೆ, ನೀವು ಆ ಒಂದು ಕಾಲೇಜಲ್ಲಿ 4 ವರ್ಷ ಇರ್ತೀರ. ಓಕೆ, ನೀವು ಯಾವ್ದೋ ಒಂದು ಕಾಲೇಜ್ ಹೋಗ್ತಿರೋದಂದ್ರೆ ನಿಮ್ಗೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ಬೇಕು 4 ವರ್ಷ. ಅಂಡ್ ನಿಮ್ ಮುಂದೆ ಕಾಲೇಜ್ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಇರ್ಬೇಕು. ಅಂದ್ರೆ ಇಟ್ ಮೀನ್ಸ್ ಕಂಪ್ನಿಗಳು ಆ ಕಾಲೇಜ್ಗೆ ಅಟ್ಯಾಚ್ಮೆಂಟ್ ಆಗ್ಬೇಕು. ಓಕೆ, ಈ ಮುಗಿಸಿದ ತಕ್ಷಣ ನಿಮ್ಗೆ ಏನಾದ್ರು ಸಡನ್ ಆಗಿ ಯಾವ್ದೋ ಒಂದು ಕಂಪ್ನಿ ಕರೀತಾರಪ್ಪ ಹೋಗ್ತೀನಿ ಅನ್ನೋಂಗೆ ಇರ್ಬೇಕು. ಅಂಡ್ ನಿಮ್ ಫೈನಲ್ ಆಗಿ ಯಾವ್ದಾವ್ದು ಇಂಜಿನಿಯರಿಂಗ್ ಒಳಗೂ ಸಬ್ ಕೋರ್ಸಸ್ ಸಿಕ್ಕಾಪಟ್ಟೆ ಬರ್ತಾವ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಅಂಡ್ ಎಂತ ಲೈಕ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಬರುತ್ತೆ, ಮುಂದೆ ಫ್ಯೂಚರ್ ಇಲ್ಲ ಅಷ್ಟೊಂದು ಅಂತ ಕೋರ್ಸ್ಗಳನ್ನ ಮಾಡ್ಬೇಡ್ರಿ ಅಂತ ಹೇಳ್ತೀನಿ. ಓಕೆ, ಹೋಪ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಸ್ವಲ್ಪ ಅರ್ಥ ಆಯ್ತು ಅನ್ಕೊಂತೀನಿ ಅಬೌಟ್ ನಿಮ್ಮ ಒಂದು ಸೀಟ್ ಸಿಗುತ್ತೆ ಮಾಪಪ್ ರೌಂಡ್ ವರ್ಗು. ಲಾಸ್ಟ್ ರೌಂಡ್ ವರ್ಗು ಕೂಡ ಸೀಟ್ ಸಿಗದೆ ಇರೋರು ಕೂಡ ಮಾಪಪ್ ರೌಂಡ್ ಅಂತ ಇರ್ತದ, ಅಲ್ಲಾದ್ರೂ ಸಿಗುತ್ತಂತ ಒಂದು ಹೋಪ್ ಇಟ್ಕೊಂಡಿರ್ತಾರ. ಅಂಡ್ ಇನ್ನೊಂದು ಅಟ್ ಅ ಟೈಮ್ ಚಾಯ್ಸ್ ಕೊಡ್ಕೊಂಡು ಯಾವ್ದೋ ಒಂದು ಕಾಲೇಜ್ ಸಿಕ್ಕಿದ್ದು ಅಡ್ಮಿಷನ್ ಮಾಡ್ಕೊಳ್ಳೇಬೇಕಲ್ಲಪ್ಪ, ಇಲ್ಲಾಂತಂದ್ರೆ ಪೆನಾಲ್ಟಿ ಬರ್ತಂತ ಸ್ವಲ್ಪ ಭಯನೂ ಆಗಿರುತ್ತೆ. ಸೊ ಹಂಗಾಗ್ಬಿಟ್ಟು 2 ವಿಷಯ ತಿಳಿಸೋಣ ಅಂತಂದು ಬಂದಿರೋದೇ ಒಂದು ಉದ್ದೇಶ ಇಟ್ಕೊಂಡು. ನಿಮ್ಗೆ ಕನ್ಫ್ಯೂಷನ್ ಏನಾದ್ರು ಇರ್ತಂದ್ರೆ ಕಮೆಂಟ್ ಹಾಕ್ರಿ, ನಿಮ್ಗೆ ಆನ್ಸರ್ ಮಾಡೋಂತ ಪ್ರಯತ್ನ ಮಾಡ್ತೀನಿ. ಸರಿ, ನಿಮ್ಗೆ ಯಾಕೆ ನಿಮ್ ಮುಂದೆ ಸೀಟ್ ಕ್ಯಾನ್ಸಲೇಷನ್ ಎಲ್ಲ ಇರ್ತದ, ಬೇಕಾದ್ರೆ ಸೀಟ್ ಕ್ಯಾನ್ಸಲೇಷನ್ ಎಲ್ಲ ಮಾಡ್ಕೊಂಡ್ರೆ ನಿಮ್ಗೆ ಪೆನಾಲ್ಟಿ ಬೀಳಲ್ಲ. ಬಟ್ ಆ ಟೈಮ್ ಒಳಗನೆ ಮಾಡ್ಕೋಬೇಕು. ಆ ಸೀಟ್ ಕ್ಯಾನ್ಸಲೇಷನ್ ಯಾವ ರೀತಿ ಮಾಡ್ಕೊಳ್ಳೋದು ಏನು ಅಂತಾನು ಕೂಡ ಮುಂದೆ ಹೇಳ್ತೀನಿ, ಇವಾಗ ಬೇಡ, ಸದ್ಯಕ್ಕಂತೂ ಇಷ್ಟ ತಿಳ್ಕೊರಿ. ಸರಿ, ಏನಾದ್ರು ಅಪ್ಡೇಟ್ ಬಂದು ಅಂತ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ, ಸಾಧ್ಯ ಆದ್ರೆ ನಿಮ್ ಪೇರೆಂಟ್ಸ್ಗೆ ಶೇರ್ ಮಾಡ್ರಿ, ಯಾಕಂದ್ರೆ ಮುಂದೆ ಗೊತ್ತಿರಲ್ಲ ಇದ್ರ ಬಗ್ಗೆ. ಶೇರ್ ಮಾಡ್ರಿ ಅಂತ ಕೇಳ್ತೀನಿ. ಟೇಕ್ ಕೇರ್, ಬಾಯ್.